ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ವಿಡಿಯೋನ ಆಲ್ಮೋಸ್ಟ್ ರಾತ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾಳೆ ಒಂದು ಮದುವೆಗೆ ಹೋಗ್ತಾ ಇದ್ದೀನಿ. ಮದುವೆ ಅಂದರೆ ಸುಮ್ಮನೆ ಒಂದು ಹೊತ್ತು ಹೋಗಿ ಬರೋ ಅಂಥ ಮದುವೆ ಅಲ್ಲ, ಆಲ್ಮೋಸ್ಟ್ 3 ಇಂದ 4 ಸಲ ಬೇರೆ ಬೇರೆ ಕಾರ್ಯಗಳಿಗೆ ಅಟೆಂಡ್ ಆಗ್ತಾ ಇದ್ದೀನಿ. ಅಂದರೆ ವರಪೂಜೆ ಇರ್ಬೋದು, ದಾರೆ ಇರ್ಬೋದು, ರಿಸೆಪ್ಷನ್ಸ್ ಇರ್ಬೋದು. ಸೊ ಹಾಗಾಗಿ ಈ ಥರ ಕಂಟಿನ್ಯೂಸ್ ಆಗಿ ಫಂಕ್ಷನ್ಗೆ ಅಟೆಂಡ್ ಮಾಡ್ತೀವಿ ಅಂದರೆ ಈ ಸೀರೆಗಳು ಒಂದು ಎತ್ತಿಡೋಷ್ಟಿಗೆ ಸಾಕಾಗೋಗ್ಬಿಡುತ್ತೆ. ಸೊ ಹಾಗೆ ಕೂತಿದ್ನಲ್ಲ, ನಿಮ್ಗಳಿಗೂ ತೋರ್ಸೋಣ ಯಾವ್ಯಾವ ಸೀರೆನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಉಟ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡಿದ್ರೆ ಎಲ್ಲನೂ ಒಳ್ಳೆ ಈ ಮೂಟೆಗಳ ಥರ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೊಂದಷ್ಟು ಆಚೆ ಕಡೆ ಇದೆ, ಇಲ್ಲೊಂದು ದೊಡ್ಡ ಮೂಟೆ ಇದೆ, ಎಲ್ಲ ಬರೀ ಕಂಚಿ ಸೀರೆಗಳೇ. ಹಾಗೆ ಇಲ್ಲೊಂದಿದೆ. ಇವಿಷ್ಟರಲ್ಲಿ ಯಾವುದು ಹಾಕೊಳ್ಳೋದು ಅನ್ನೋದೇ ಗೊತ್ತಲ್ಲ. ಆ್ಯಂಡ್ ಹೆಂಗಿದ್ರು ಸ್ವಲ್ಪ ಚಳಿ ಇದ್ದಾಗ ನಾನು ಯಾವ ಸೀರೆಗಳನ್ನು ತೆಗೆದಿರಲಿಲ್ಲ. ಥರ ಸ್ಮೆಲ್ ಬರೋಕ್ಕೆ ಶುರು ಆಗ್ಬಿಡ್ತು, ಯಾಕಂದರೆ ಮಧ್ಯ ಹುಷಾರಿರಲಿಲ್ಲ, ಇವೆಲ್ಲ ಆಗಿತ್ತು. ಆಮೇಲೆ ಯಾವುದೂ ಈ ಥರ ಗ್ರ್ಯಾಂಡ್ ಸೀರೆ ಉಟ್ಕೊಂಡು ಹೋಗೋವಂಥ ಫಂಕ್ಷನು ಯಾವುದೂ ಇರಲಿಲ್ಲ, ಆ್ಯಂಡ್ ಹಬ್ಬನೂ ಯಾವುದೂ ಇರಲಿಲ್ಲ. ಹಾಗಾಗಿ ಎಲ್ಲ ಒಂದು ಟ್ರಿಪ್ ತೆಗೆದು ಸ್ವಲ್ಪ ಆಚೆ ಹರಡ್ದಂಗೂ ಆಗುತ್ತೆ, ಹಾಗೆ ನಾನು ಸೆಲೆಕ್ಟ್ ಮಾಡ್ದಂಗೂ ಆಗುತ್ತೆ ಸೀರೆ ಅಂತ ಅಂದ್ಕೊಂಡು ವಿಡಿಯೋ ಮಾಡಿ ತೋರಿಸ್ತಾನೆ. ಆ್ಯಂಡ್ ನೀವುಗಳು ಹೀಗೆನಾ ಯಾವ್ದಾರ ಹತ್ತಿರದ ಮದುವೆ ಅಥವಾ ಕಂಟಿನ್ಯೂಸ್ ಆಗಿ ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದರೆ ನೀವುಗಳು ಇದೇ ಥರನಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೋಡ್ತೀನಿ ಯಾವುದು ಸ್ವಲ್ಪ ಹೊಸದಾಗಿ ಇರಬೇಕು, ಗ್ರ್ಯಾಂಡಾಗೂ ಇರಬೇಕು, ಆಮೇಲೆ ಉಟ್ಟೂ ತುಂಬ ದಿನ ಆಗಿರಬೇಕು ಅಂಥ ಸೀರೆನ ಆರಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಫುಲ್ ಕಂಚಿ ಸೀರೆಗಳಲ್ಲಿ ಇರೋದು ಸದ್ಯಕ್ಕೆ. KSIC ದಿನ ಒಂದು ಬ್ಯಾಗ್ ಇದೆ. ಸೊ ತೋರಿಸ್ತೀನಿ ನಿಮಗೆ ಯಾವ್ದು ಅನ್ಕೋತಾ ಇದ್ದೀನಿ ಅಂತ. ಆಮೇಲೆ ನಾನು ಪಂಚೆಗಳಲ್ಲೆಲ್ಲ ಯಾವ ಸೀರೆನೂ ಸ್ಟೋರ್ ಮಾಡಿಲ್ಲ, ಯಾಕೆಂದರೆ ಪಂಚೆ ಅಂದರೆ ತುಂಬ ಇಟ್ಕೋಬೇಕಾಗತ್ತೆ. ಇದಾದರೆ ಬಟ್ಟೆದೇ ಆಗಿರೋದ್ರಿಂದ ಆರಾಮಾಗೂ ಇರುತ್ತೆ ಅಂತ ಈ ಥರದ್ದು ಇಟ್ಕೊಂಡಿದ್ದೀನಿ. ಸೊ ಒಂದೊಂದೇ ಸೀರೆನ ಆ್ಯಕ್ಚುಲಿ ತೆಗಿತಾ ಹೋಗ್ತೀನಿ, ಏಕೆಂದರೆ ಅಷ್ಟು ಬೇಗ ಸೆಲೆಕ್ಟ್ ಮಾಡೋಕ್ಕೆ ಆಗಲ್ಲ, ಸ್ವಲ್ಪ ಏನಾದರೂ ಟೈಮ್ ಹಿಡಿಯುತ್ತೆ. ಸೊ ಇದೆಲ್ಲ ಸ್ವಲ್ಪ ಯಾವ್ದಾರ ಸಿಂಪಲ್ ಫಂಕ್ಷನ್ಗೆ ಉಟ್ಕೊಳ್ಳೋ ಅಂಥ ಸೀರೆಗಳು. ಸಾಕಷ್ಟು ತೋರಿಸಿರ್ತೀನಿ, ಆದರೆ ಸೀರೆಗಳ ವೀಡಿಯೋಗಳು ಅಂದರೆ ತುಂಬ ಜನಕ್ಕೆ ಎಲ್ಲನೂ ಇಷ್ಟಪಡ್ತೀರಾ. ಹಾಗಾಗಿ ಯಾವ್ದು ಇದೆಯೋ ಅದನ್ನೆಲ್ಲ ಹಾಗೆ ತೆಗಿತಾ ಇದ್ದೀನಿ. ಇದು ಆ್ಯಕ್ಚುಲಿ ಹೊಸ ಸೀರೆ. ಸೊ ಈ ಸ್ಯಾರಿ ರೀಸೆಂಟಾಗೆ ತೊಗೊಂಡಿದ್ದು, ಬಟ್ ನನ್ನ ತಮ್ಮನ ಮದುವೆಗೆ ಅಂತ ತೊಗೊಂಡಿದ್ದೆ. ಆದರೆ ಈ ಸೀರೆ ಉಟ್ಕೊಂಡು ಚರ್ರಿಗೆ ಫೋಟೋಗಳು ಎಲ್ಲ ಕಡೆ ಓಡಾಡಿದ್ದು ಎಲ್ಲ ಆಗಿಬಿಟ್ಟಿದೆ ಅಂತ ಈ ಸ್ಯಾರಿನ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಲ್ಲ ಉಟ್ಕೊಳ್ಳೋಕ್ಕೆ. ಬಟ್ ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ ಮಾತ್ರ ನೋಡಿ. ಆ್ಯಂಡ್ ಗ್ರ್ಯಾಂಡಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ, ಈ ಥರ ಎಲ್ಲ ನಾಟ್ ವರ್ಕ್ ಮಾಡಿಸಿ. ಸೊ ಇದೆಲ್ಲ ಏನೂ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ. ಆಮೇಲೆ ಇದು ಗೌರಿ ಹಬ್ಬಕ್ಕೆ ಉಟ್ಕೊಂಡಿದ್ದೆ ರೀಸೆಂಟಾಗೆ, ಎಲ್ಲ ತುಂಬ ಇಷ್ಟಪಟ್ಟಿದ್ರಿ, ಹಾಗಾಗಿ ತೋರಿಸ್ತಾ ಇದ್ರಿ. ಫಸ್ಟು ಮದುವೆ ತಕ್ಷಣ ತಲೆಗೆ ಬಂದಿದ್ದು ಈ ಸೀರೆನ ತೊಗೊಂಡೋಗೋಣ ಅಂತ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೀನಿ. ಗ್ರೀನ್ ಜೊತೆ ಥರ ಮೆಜೆಂಟಾ ಪಿಂಕ್ ಕಾಂಬಿನೇಷನ್. ಸೊ ಗ್ರ್ಯಾಂಡಾಗೂ ಇದೆ. ಇದನ್ನು ಧಾರೆಗೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಫಸ್ಟ್ ಇದನ್ನಂತೂ ಶಾರ್ಟ್ ಲಿಸ್ಟ್ ಮಾಡಿರ್ತೀನಿ. ಈ ಸೀರೆ ತುಂಬ ಚೆನ್ನಾಗಿದೆ. ನೀವು ಯಾರೂ ನೋಡಿಲ್ಲ ಇದನ್ನು ನಾನು ಉಟ್ಕೊಂಡಿದ್ದು, ಡೆಫಿನೆಟ್ಲಿ ತೋರಿಸ್ತೀನಿ. ಹೊಸ ಸೀರೆ ಇದು ಒಂದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಆ್ಯಕ್ಚುಲಿ ಎಲ್ಲ ಸೀರೆಗಳನ್ನು ತೆಗೆದು ಆಚೆ ಹಾಕಿದ್ದೀನಿ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಕೆಲವು ಸೀರೆಗಳು ನಿಮ್ಮ ಸೀರೆಗಳು ಹತ್ರ ಆಗೋ ಚಾನ್ಸಸ್ ತುಂಬಾ ಇದೆ. ಏಕೆಂದರೆ ಚಳಿಗೆ ನೀವು ಇದು ಅಬ್ಸರ್ವ್ ಮಾಡಿದ್ರೆ ಈ ಸೀರೆ ಗೊತ್ತಾಗ್ತಿರ್ಬೋದು ಅನ್ಕೋತೀನಿ. ಇಲ್ಲೆಲ್ಲ ಕಾಣಿಸ್ತಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಲೈಕ್ ಫಂಗಸ್ ಥರ ಅಟ್ಯಾಕ್ ಆಗಿದೆ, ವೈಟ್ಗೆ. ಇದೇನಕ್ಕೆ ಅಂದರೆ ಚಳಿಗೆ ಈ ಸೀರೆಗಳನ್ನ ನೀವು ಪದ್ರ ತೆಗೆದು ಹರಡ್ಬಿಟ್ಟು ಸ್ವಲ್ಪ ಅಟ್ಲೀಸ್ಟ್ ಸನ್ಲೈಟಲ್ಲಿ ಹರಡ್ಬಿಟ್ಟು ಒಣಗಿಟ್ಕೊಂಡ್ರೆ ಪ್ರಾಬ್ಲಮ್ ಆಗಲ್ಲ. ನಾನು ಮಧ್ಯ ಮಾಡೋಕ್ಕೆ ಆಗಲಿಲ್ಲ. ಲೈಕ್ ಡಿಸೆಂಬರ್ ನವೆಂಬರಲ್ಲಿ ತುಂಬ ಚಳಿ ಇತ್ತಲ್ಲ, ಸೊ ಅವಾಗ ಏನು ತೆಗ್ದಿರಲ್ಲ, ಹಾಗೆ ಮಡಕೆನೂ ಉಲ್ಟಾ ಮಾಡಿಲ್ಲ. ಈ ಥರ ಆಗಿದೆ. ಸೀರೆಗಳ ಹತ್ರ ಆಗಿಬಿಟ್ರೆ ಕೆಲವು ಸಲ ಬಿಸಿಲು ಹಾಕಿದ್ರೆ ಹೊಟ್ಟೋಗುತ್ತೆ, ಇಲ್ಲದೇ ಇದ್ದರೆ ಹೋಗಲ್ಲ. ಮತ್ತು ಅದನ್ನು ಡ್ರೈ ವಾಶ್ಗೆಲ್ಲ ಕೊಡಬೇಕು. ಒಳ್ಳೊಳ್ಳೆ ಸೀರೆಗಳು ನೀವು ನನ್ನ ವಿಡಿಯೋ ನೋಡ್ತಿದ್ರೆ ತಕ್ಷಣ ನೀವು ಹೋಗಿ ನಿಮ್ದು ಏನೋ ಆ ಥರ ಫಂಗಸ್ ಅಟ್ಯಾಕ್ ಆಗಿಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ನಾನು ಮಾಡಿದ ತಪ್ಪಿಗೆ ಇಲ್ಲೆಲ್ಲ ಆಗಿದೆ. ನೋಡೋಣ, 1-2 ದಿನ ಬಿಸಿಲಲ್ಲಿ ಹಾಕ್ತೀನಿ, ಮೋಸ್ಟ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೀರೆಗಳು ತುಂಬ ಆಗೋಗ್ಬಿಟ್ಟಿದೆ. ಅದು ಇದೆಲ್ಲ ಯಾವುದು ತುಂಬ ರೀಸೆಂಟಾಗೆ ತೊಗೊಂಡಿರೋಂಥ ಸೀರೆಗಳು ಅಲ್ಲ, ಎಲ್ಲ ಕಸಿನ್ ಮದುವೆಗಳು, ಆಮೇಲೆ ನನ್ನ ಮದುವೆ ಸೀರೆ ಎಲ್ಲ ಆಗಿ ಸಖತ್ತು ಸೀರೆಗಳು ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಯಾವುದು ಉಟ್ಕೊಳ್ಳೋದು ಯಾವ್ದು ತೊಗೊಂಡೋಗೋದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಕಷ್ಟಪಟ್ಟು 3 ಸೀರೆನ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದೀನಿ. 3-4 ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಇದನ್ನು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಲ್ಟಿ ಕಲರ್ಡ್ ಈ ಥರ ಬರುತ್ತೆ, ಪರ್ಪಲ್, ಹೀಗೆ ಡಾರ್ಕ್ ಗ್ರೀನ್, ಮೆರೂನ್ ಮತ್ತು ಕೆಳಗಡೆ ಪರ್ಪಲ್, ಒಂದು ಜರಿ ಥರ ಸಖತ್ತು ಸ್ಟೈಲಾಗಿದೆ. ಅವಾಗೆಲ್ಲ ಮಲ್ಟಿ ಕಲರ್ಡ್ ಸೀರೆ ಟ್ರೆಂಡ್ ಇತ್ತಲ್ಲ. ಸೊ ಹಾಗಾಗಿ ಇದೊಂದು ಸೀರೆನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಉಟ್ಕೊಳ್ಳೋಣ ಅಂತ. ಸೊ ಅದ್ರ ಜೊತೆ ಇದು ನಿಮಗೆ ಜ್ಞಾಪಕ ಇರ್ಬೋದು, ತುಂಬ ರೀಸೆಂಟ್ ಸೀರೆ ಇದು.
ಕ್ರೀಮ್ ಕಲರ್ಗೆ ಪರ್ಪಲ್ ಕಲರ್ ಬಾರ್ಡರ್ ಇತ್ತು. ಇದಕ್ಕೆ ಪ್ರಿಂಟ್ ಹಾಕ್ಸಿದ್ದೀನಿ ಅಂತ ನಿಮಗೆ ಹೇಳಿದ್ದೆ, ಕಲಂಕಾರಿ ಪ್ರಿಂಟ್ ತುಂಬ ಚೆನ್ನಾಗಿದೆ. ಅದೇ ಉಟ್ಟೇ ಇಲ್ಲ ಈ ಸೀರೆ, ಸೊ ಅದಕ್ಕೆ ಥಾಟ್ ಇರೋದು ಈ ಸೀರೆನ ವರ್ಕ್ ಪೂಜೆಗೆ ಉಡೋಣ ಅಂತ. ಆ್ಯಂಡ್ ಬ್ಲೌಸು ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ಇದೊಂದು ಶಾರ್ಟ್ ಲಿಸ್ಟ್ ಆಗಿದೆ ಸೀರೆ ಉಟ್ಕೊಳ್ಳೋಕ್ಕೆ. ಹಾಗೆ ಆವಾಗಲೇ ತೋರಿಸ್ದಂಗೆ ಇದೊಂದು ಇಟ್ಕೊಂಡಿದ್ದೀನಿ, ಗ್ರೀನ್ ವಿತ್ ಮೆಜೆಂಟಾ ಪಿಂಕ್ ಬಾರ್ಡರ್, ಸ್ವಲ್ಪ ಗ್ರ್ಯಾಂಡಾಗಿದೆ. ಅಥವಾ ಇದು ಅಂತ ಅಂದ್ಕೊಂಡು, ಇದು ಮತ್ತು ನನ್ನ ಮದುವೆ ಸೀರೆ. ಇದು ಮದುವೆನಲ್ಲಿ ನಮ್ಮ ಕಡೆ ನಾಗೋಲಿ ಅಂತ ಮಾಡ್ತಾರೆ. ಸೊ ಆವಾಗ ಗಂಡನ ಮನೇಲಿ ಕೊಡಿಸ್ತಂಥ ಸೀರೆ ಇದು. ಸೊ ಈ ಸೀರೆ ಅಂತ ಅಂದ್ಕೊಂಡು ತುಂಬ ದಿನ ಆಗಿತ್ತು ಈ ಸೀರೆ ಉಟ್ಕೊಂಡು ಅಂತ. ಸಖತ್ತು ಡಾರ್ಕ್ ಕಲರ್, ಹಾಗೆ ಒಂದು ಜೆಟ್ ಏನಂತಾರೆ ಒತ್ತಂಚು ಅಂತೀವಲ್ಲ ಆ ಥರದ್ದು ಒಂದು ಬಾರ್ಡರ್ ಇದೆ. ಬಟ್ ಈ ಬ್ಲೌಸ್ ಚೆಕ್ ಮಾಡಬೇಕು ಟೈಟ್ ಇಲ್ವಾ ಅಂತ ನೋಡಿಕೊಂಡು ಇವು 4 ಸೀರೆನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದು 2 ಸೀರೆ ತೊಗೊಂಡೋಗೋದು. ರಿಸೆಪ್ಷನ್ಗೆ KSIC ಸೀರೆ ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಸ್ನಫ್ಗೆ ಗ್ರೀನ್ ಬಾರ್ಡರ್ ತೋರಿಸ್ತೀನಿ ಅದನ್ನು ನಿಮ್ಗಳಿಗೆ ಹೇಳ್ದಂಗೆ. ಸೀರೆ ತೋರಿಸ್ದೆ ವೈಟ್ ಆಗಿತ್ತು ಅಂತ. ಸೊ ಅದ್ರ ಜೊತೆ ಎಲ್ಲಾನು ಒಂಥರ ಸ್ಮೆಲ್, ಚಳಿಗೆ ಫುಲ್ಲು ಮುದ್ರಲ್ಲೇ ಮಡಿಸಿಟ್ಬಿಡ್ತೀವಲ್ಲ, ಒಂದು ಸ್ಟಾರ್ಟ್ ಮಾಡಿ ಫುಲ್ ವಾಸನೆ. ಅದಕ್ಕೆ ನಮ್ಮನೆ ಹಾಲ್ ಫುಲ್ ಹರಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆವರೆಗೂ ಸ್ವಲ್ಪ ಹಿಂಗೆ ಇರಲಿ ಅಂತ. ಸೊ ನೀವು ಕೆಳಗಡೆ ನೋಡಿದ್ರೆ ಸಾಕಷ್ಟು ಹರಡಿದ್ದೀನಿ ಸೀರೆಗಳನ್ನೇ, ಫುಲ್ ತೆಗಿತಿಲ್ಲ, ಸುಮ್ಮನೆ ಈ ಥರ ಎಲ್ಲ ತೆಗೆದು ಸ್ವಲ್ಪ ಗಾಳಿಗೆ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ನೀವು ನೋಡಿದ್ರೆ ಆಲ್ಮೋಸ್ಟ್ ನನ್ನ ಹತ್ರ ಎಷ್ಟು ಸೀರೆ ಇದೆ ಅನ್ನೋದು ಗೊತ್ತಾಗುತ್ತೆ ನೋಡಿ. ಅಲ್ಲೂ ಹಾಕಿದ್ದೀನಿ, ಸೋಫಾ ಮೇಲೂ ಫುಲ್ ಹಾಕಿದ್ದೀನಿ, ಅಲ್ಲೂ ಹಾಕಿದ್ದೀನಿ. ನಾನು ತೊಗೊಂಡೋಗೋದು ಮಾತ್ರ ಹಿಂಗೆ ಮಡಿಸಿಟ್ಕೊಂಡಿದ್ದೀನಿ. ಉಯ್ಯಾಲೆ ಮೇಲೂ ಫುಲ್ ಸೀರೆಗಳು, ಹಾಗೆ ಇಲ್ಲಿಂದ ಅಷ್ಟು ಇದೆ. ನೋಡೋಕ್ಕೆ ಕಣ್ಣಿಗೆ ಹಬ್ಬ, ಕಲರ್ ಅನ್ನೋ ಥರ ಇದೆ. ಎಲ್ಲ ರೇಷ್ಮೆ ಸೀರೆಗಳನ್ನು ಇಟ್ಟಿದ್ದೀನಿ. KSIC ಸದ್ಯಕ್ಕೆ ತೆಗೆದಿಲ್ಲ ಯಾವುದೂ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಸೀರೆಗಳನ್ನು ತೆಗೆದು ಉಲ್ಟಾ ಮಾಡಿ ಮಡಿಸಿರ್ತಾ ಇದ್ದೀನಿ. ಅಂದರೆ ಪದ್ರ ಹೆಂಗಿತ್ತೋ ಅದು ಫುಲ್ಲು ಉಲ್ಟಾ ಮಾಡ್ತಾಯಿದ್ದೀನಿ. ಯಾಕೆ ಯೂಶಲಿ ಬಿಚ್ಚಿಬಿಟ್ಟ ತಕ್ಷಣ ಸೀದದಲ್ಲಿ ಮಡಿಸಿಟ್ಬಿಡ್ತೀವಿ. ನಿಮಗೆ ಇದು ಕಾಣಿಸ್ತಾ ಇದ್ದರೆ ಎಲ್ಲ ಉಲ್ಟಾ ಮಾಡಿ ಮಡಿಸಿರ್ತಾ ಇದ್ದೀನಿ. ಇಷ್ಟು ಸೀರೆಗಳನ್ನು ಇವಾಗ ಮಡಿಸ್ಬೇಕು. ಇದಾದಮೇಲೆ ಇನ್ನು ಬಳೆಗಳು, ಬೇರೆ ಆಕ್ಸೆಸರೀಸ್ನೆಲ್ಲನೂ ಎತ್ತಿಟ್ಕೋಬೇಕು. ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ತುಮಕೂರಿಗೆ ಹೊರಡೋದು. ಸೊ ಫೈನಲಿ ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀನಿ ಸೀರೆಗಳನ್ನ. ಉಟ್ಕೊಂಡಾಗ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಯಾವ್ದ್ಯಾವ್ದನ್ನ ಇಟ್ಕೊಂಡು ಯಾವ್ದ್ಯಾವುದು ಉಟ್ಕೊಂಡಿರೋದು ಅಂತ. ಹಾಗೆ ಅದ್ರ ಜೊತೆ ಯಾವುದೂ ಹೊಸದಾಗಿ ತೊಗೊಂಡಿಲ್ಲ ಬಳೆಗಳು. ಆಮೇಲೆ ಎಲ್ಲ ಗಾಜಿನ ಬಳೆಗಳೇ. ಸೊ ಇದೆಲ್ಲ ಇತ್ತು, ಅಲ್ಲಿ ಹೋಗಿ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ಮಾತ್ರ ನಾನು ರ್ಯಾಪ್ ಮಾಡ್ತೀವಲ್ಲ, ಅದು ಪರ್ಪಲ್ ಸ್ಯಾರಿಗೆ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ನನ್ನ ಗ್ರೀನ್ KSICಗೆ ಅಂತ ಈ ಗ್ರೀನ್ ಬಳೆ ಕಾಣಿಸ್ತೀಯಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ತುಂಬ ಏನು ಹೆವಿಯಾಗಿ ಇಟ್ಕೊಂಡಿಲ್ಲ, 3 ಸೀರೆಗೆ ಅಷ್ಟೇ ಅಲ್ವಾ. ನಾನು ಗ್ರೀನ್ KSICಗೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ, ಎಮರಾಲ್ಡ್ ಇದು ಅಂತ. ಆಮೇಲೆ ಇದೊಂದು ಆಪ್ಷನಲ್, ಇದೊಂದು ಇಟ್ಕೊಂಡಿದ್ದೀನಿ. ನೋಡೋಣ ಯಾವುದನ್ನು ಹಾಕೋತೀನಿ ಅನ್ನೋದು ಗೊತ್ತಿಲ್ಲ. ಹಾಗೆ ಅದ್ರ ಜೊತೆ ಇದೊಂದು ನನ್ನ 3 ಲೇಯರ್ಡ್ ಒಂದು ಸರ ಇಟ್ಕೊಂಡಿದ್ದೀನಿ. ಇದೆಲ್ಲ ಕ್ಲೀನಾಗಿ ಇಟ್ಕೋಬೇಕು, ಜಸ್ಟ್ ಎಲ್ಲ ಒಂದು ಕಡೆ ಹಾಕಿ ಇಟ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಇದು ಪರ್ಪಲ್ ಸ್ಯಾರಿಗೆ ಅಂತ ಇಟ್ಕೊಂಡಿದ್ದೀನಿ. ಇದೊಂದು ರೆಡಿ ಆಗಿದೆ. ಆಮೇಲೆ ಇದೊಂದು ಸರ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆ್ಯಂಟಿಕ್ ಲುಕ್ಕಲ್ಲಿದೆ, ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟನ್ನು ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಪ್ಯಾಕ್ ಮಾಡ್ಕೊಳ್ಳೋಷ್ಟ್ರೊಳಗೆ ಫುಲ್ ಸಾಕಾಗೋಯ್ತು. ಎನಿವೇಸ್ ಒಂದೊಂದು ಸೀರೆನೂ ಉಟ್ಕೊಂಡಾಗ ಡೀಟೇಲಾಗಿ ಯಾವ ಥರ ಕಾಣಿಸುತ್ತೆ, ಯಾವ ಥರ ಆಕ್ಸೆಸರೀಸ್ ಹಾಕ್ಕೊಂಡಿದ್ದೀನಿ ಪ್ರತಿಯೊಂದನ್ನು ತೋರಿಸ್ತೀನಿ. ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಆಮೇಲೆ ಮೇಯ್ನಾಗಿ ಈ ಒಂದು ವಿಡಿಯೋ ಮಾಡಿದ್ದು ನಾನು ಏನು ಎತ್ತಿಟ್ಕೋತೀನಿ ಅಂತ ನಿಮಗೆ ತೋರ್ಸೋಕ್ಕೆ ಅಲ್ಲ. ಕಂಚಿ ಸೀರೆ ಸ್ವಲ್ಪ ಚಳಿ ಇದ್ದರೂ ಮೇಲೆ ಕ್ಲೀನಾಗಿ ಫಂಗಸ್ ಎಲ್ಲ ಸೆಟ್ಲ್ ಆಗ್ತಾ ಇದೆ. ಸೊ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಇರೋ ಸೀರೆಗಳು ನೋಡ್ಕೊಳ್ಳಿ ಅಂತ ಒಂದು ಎಚ್ಚರಿಕೆ ಥರ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಫಂಗಸ್ನ ಬರ್ದಿರೋದಕ್ಕೆ ನಿಮ್ಮ ಹತ್ರನೂ ಏನಾದರೂ ಐಡಿಯಾಗಳಿದ್ರೆ ನನಗೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನನಗೂ ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.